ಕೋಟೆ ವರ್ಸಸ್ ಮಸೀದಿ. ಕಂಸನ ಕೋಟೆಯಲ್ಲಿ ನಮಾಜ್ ಯಾಕೆ? ಪೂಜೆಗೂ ಅವಕಾಶ ಬೇಡಿ ಹಿಂದೂಗಳಿಂದ ಪ್ರತಿಭಟನೆ. ಉತ್ತರ ಪ್ರದೇಶದಲ್ಲಿ ಮತ್ತೊಂದು ಮಸೀದಿ ವಿವಾದ. ಇದು ಕಾಸ್ಮಂಡಿ ಗ್ರಾಮ, ಉತ್ತರ ಪ್ರದೇಶದ ರಾಜಧಾನಿ ಲಕ್ನೌನ ಮಲಿಹಾಬಾದ್ ತಾಲೂಕಿನಲ್ಲಿದೆ. ಈ ಗ್ರಾಮದಲ್ಲೀಗ ಹೊಸ ವಿವಾದ ಶುರುವಾಗಿದೆ. ಶತಮಾನಗಳ ಇತಿಹಾಸವಿರುವ ಈ ಪ್ರದೇಶ ಇದೀಗ ಕೋಟೆ ವರ್ಸಸ್ ಮಸೀದಿ ಎನ್ನುವ ತೀವ್ರ ಸಂಘರ್ಷದ ಕೇಂದ್ರಬಿಂದುವಾಗಿದೆ. ಏನಿದು ವಿವಾದ? ಈ ವಿವಾದದ ಸಂಘರ್ಷದ ಹಾದಿಯೆಂತದ್ದು? ಇಲ್ಲಿದೆ ರಿಪೋರ್ಟ್. ಇದು ರಾಜ ಕಂಸಪಾಸಿ ಎಂಬುವವರ ಕೋಟೆ ಎಂದು ಪಾಸಿ ಸಮುದಾಯದವರು ಬಲವಾಗಿ ಪ್ರತಿಪಾದಿಸುತ್ತಾರೆ. ಅವರ ಪ್ರಕಾರ ಈ ಪ್ರದೇಶದಲ್ಲಿ ಶಿವದೇವಾಲಯವಿತ್ತು. ಇದನ್ನು ಸಾಬೀತುಪಡಿಸಲು ಸ್ಥಳದಲ್ಲಿರುವ ಹಳೆಯ ಕೆತ್ತನೆಗಳು, ತ್ರಿಶೂಲದ ಅವಶೇಷಗಳು ಸಾಕ್ಷಿಯಾಗಿವೆ. ಆದರೆ ಇತ್ತೀಚಿನ ದಶಕಗಳಲ್ಲಿ ಈ ಸ್ಥಳವನ್ನು ಮುಸ್ಲಿಂ ಸಮುದಾಯದವರು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡು ಅಲ್ಲಿ ಸಮಾಧಿಗಳನ್ನು ನಿರ್ಮಿಸಿ ಧಾರ್ಮಿಕ ಕೇಂದ್ರವನ್ನಾಗಿ ಬದಲಾಯಿಸಿದ್ದಾರೆ ಎಂಬುದು ಪಾಸಿ ಸಮುದಾಯದವರ ಆರೋಪ. ಈ ವಿವಾದಕ್ಕೆ ಹೊಸ ತಿರುವು ಸಿಕ್ಕಿದ್ದು ಕಳೆದ ಕೆಲವು ದಿನಗಳಲ್ಲಿ. ಮುಸ್ಲಿಂ ಸಮುದಾಯದವರು ಪ್ರತಿ ಶುಕ್ರವಾರ ಇಲ್ಲಿ ನಮಾಜ್ ಮಾಡುವುದಕ್ಕೆ ವಿರೋಧ ವ್ಯಕ್ತಪಡಿಸಿದ ಹಿಂದೂ ಸಂಘಟನೆಗಳು ಅಲ್ಲಿ ಪೂಜೆ ಮಾಡಲು ಸಹ ಅನುಮತಿ ಕೇಳಿದವು. ಇದಕ್ಕೆ ಮುಸ್ಲಿಂ ಸಮುದಾಯದವರು ವಿರೋಧ ವ್ಯಕ್ತಪಡಿಸಿದ್ರು. ಅವರ ಪ್ರಕಾರ ಇದು ಬಹಳ ವರ್ಷಗಳಿಂದ ನಡೆಯುತ್ತಿರುವ ಪ್ರಕ್ರಿಯೆ, ಇದು ಅವರ ಧಾರ್ಮಿಕ ಸ್ಥಳ ಅನ್ನೋದು ಅವರ ವಾದ. ಮಂಗಳವಾರದಂದು ಹಿಂದೂ ಸಂಘಟನೆಗಳು ಈ ಸ್ಥಳದಲ್ಲಿ ಪೂಜೆ ಮತ್ತು ಸುಂದರಕಾಂಡ ಪಠಿಸಲು ಮುಂದಾದರು. ಆಡಳಿತ ಮಂಡಳಿ ಅನುಮತಿ ನಿರಾಕರಿಸಿತು. ಕಾನೂನು ಸುವ್ಯವಸ್ಥೆ ಕಾರಣ ನೀಡಿ ಪೊಲೀಸರು ಪ್ರದೇಶವನ್ನು ಬ್ಯಾರಿಕೇಡ್ ಮಾಡಿದರು. ಇದಕ್ಕೆ ಪ್ರತಿಭಟನೆಯಾಗಿ ಹಿಂದೂ ಕಾರ್ಯಕರ್ತರು ರಸ್ತೆಯಲ್ಲೇ ಕುಳಿತು ಸಾಂಕೇತಿಕ ಪೂಜೆ ಮಾಡಿದರು. ಈ ಸಂದರ್ಭದಲ್ಲಿ ಕಾನೂನು ಉಲ್ಲಂಘಿಸಿದ ಆರೋಪದಲ್ಲಿ ಸಮಾಜದ ಕೆಲವರ ಮೇಲೆ ಮೊಕದ್ದಮೆ ದಾಖಲಾಗಿದ್ದು, ಇದು ಪರಿಸ್ಥಿತಿಯನ್ನು ಇನ್ನಷ್ಟು ಉದ್ವಿಗ್ನಗೊಳಿಸಿದೆ. ಈ ಸಂಘರ್ಷ ಈಗ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಲಾಕ್ ಆರ್ಮಿಯಂತಹ ಸಂಘಟನೆಗಳು ಅಯೋಧ್ಯೆ, ಕಾಶಿ ಮತ್ತು ಮಥುರಾದ ಮಾದರಿಯಲ್ಲಿ ಈ ಪ್ರಕರಣವನ್ನು ನ್ಯಾಯಾಲಯದಲ್ಲಿ ಹೋರಾಡಲು ನಿರ್ಧರಿಸಿವೆ. ಆಡಳಿತ ಮಂಡಳಿ ಸದ್ಯಕ್ಕೆ ಈ ಜಾಗದಲ್ಲಿ ಯಾವುದೇ ಧಾರ್ಮಿಕ ಚಟುವಟಿಕೆಗಳಿಗೆ ಅವಕಾಶ ನೀಡಿಲ್ಲ. ಇದು ಕೇವಲ ಒಂದು ಕಟ್ಟಡದ ವಿವಾದವಲ್ಲ, ಬದಲಾಗಿ ಐತಿಹಾಸಿಕ ಹಕ್ಕು, ನಮ್ಮ ಧಾರ್ಮಿಕ ಅಸ್ತಿತ್ವದ ಮರುಸ್ಥಾಪನೆಯ ಪ್ರಶ್ನೆಯಾಗಿದೆ ಎನ್ನೋದು ಪಾಸಿ ಸಮುದಾಯದ ವಾದವಾಗಿದೆ. ಮುಂದಿನ ದಿನಗಳಲ್ಲಿ ಆಡಳಿತ ಮತ್ತು ನ್ಯಾಯಾಲಯ ಈ ವಿವಾದವನ್ನು ಹೇಗೆ ಬಗೆಹರಿಸಲಿದೆ ಎಂಬುದರ ಮೇಲೆ ಈ ಪ್ರದೇಶದ ಭವಿಷ್ಯ ಅಡಗಿದೆ. ಉತ್ತರ ಪ್ರದೇಶದಲ್ಲಿ ಬಾಬ್ರಿ ಮಸೀದಿ ವಿವಾದದಂತಹ ಮತ್ತೊಂದು ವಿವಾದ ಭುಗಿಯೇಳುವ ಲಕ್ಷಣವಂತೂ ಕಾಣ್ತಾ ಇದೆ.